ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ನಡೆಸಲು ಅಧಿಕಾರಿಗಳು ಅನುಮತಿ ನೀಡಬೇಕೆಂದು ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷ ಸಂದೀಪ್ ಚರುವಾದಿ ಸುದ್ದಿಗೋಷ್ಠಿ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಭೀಮ್ ಆರ್ಮಿ ಭಾರತ ಐಕ್ಯತಾ ಮಿಷನ್ ತಾಲೂಕು ಅಧ್ಯಕ್ಷ ಸಂದೀಪ್ ಚಲುವಾದಿಯವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿ ನಡೆಸಲು ಅನುಮತಿ ನೀಡಬೇಕೆಂದು ಸುದ್ದಿಗೋಷ್ಠಿ ನಡೆಸಿದರು. ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು, ಆದರೆ ಈ ಬಾರಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಜಯಂತಿಯನ್ನು ಸರಳ ರೀತಿಯಲ್ಲಿ ಆಚರಿಸಲಾಗುವುದು. ಯಾವುದೇ ರಾಜಕೀಯ ವ್ಯಕ್ತಿಗಳನ್ನು ಬಳಸಿಕೊಳ್ಳದೆ ನಡೆಸುವ ಈ ಕಾರ್ಯಕ್ರಮಕ್ಕೆ ಯಾವ ಅಡೆತಡೆಯಾಗದಂತೆ ಆಡಳಿತ ಅನುಮತಿ ನೀಡಬೇಕೆಂದು ಹೇಳಿದರು. ತಹಶೀಲ್ದಾರ್ ಅವರು ನಡೆಸಿದ ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿಸಿದಂತೆ ಏಪ್ರಿಲ್ 14ರಂದು ತಾಲೂಕು ಆಡಳಿತದ ವತಿಯಿಂದ ಖಾನಾಪುರ ಪಟ್ಟಣದಲ್ಲಿ ಜಯಂತಿಯನ್ನು ಆಚರಿಸಲಾಗುತ್ತದೆ. ಮುಂದಿನ 30ನೇ ತಾರೀಖಿನವರೆಗೆ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಆಚರಿಸಲಾಗುವುದೆಂದು ಹೇಳಿದರು. ಈಗ ಸರ್ ನಾವು ಈಗಾಗಲೇ ಖಾನಾಪುರ ತಾಲೂಕಿನೊಳಗೆ ಎಲ್ಲ ಮಂಡಳದ ವತಿಯಿಂದ ಒಂದು ಸಾಯಂಕಾಲ ಪ್ರೊಸೆಷನ್ ಇರೋದರಿಂದ ತಾಲೂಕು ಆಡಳಿತ ಅಧಿಕಾರಿಗಳ ಜೊತೆ ಕೂಡಿ ಏಪ್ರಿಲ್ 14ನೇ ತಾರೀಕು ತಾಲೂಕಿನೊಳಗೆ ಮಾಡ್ತೇವೆ. ಇನ್ನುಳಿದ ಒಂದು 7ರಿಂದ 8 ದಿವಸ ಕೆಲವೊಂದು ಗ್ರಾಮಗಳಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ತೇವೆ ಅಂತ ಹೇಳ್ತಾರೆ. ಏಪ್ರಿಲ್ 14ರ ನಂತರನೂ ಮತ್ತು ಜಯಂತಿಗಳು? ಹೌದು ಸರ್, ಯಾಕಂದ್ರೆ 14ನೇ ತಾರೀಕು ತಾಲೂಕು ಆಡಳಿತ ಅಧಿಕಾರಿಗಳು ಹೇಳಿದಂಗೆ ಒಂದು ಉನ್ನತವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತಾಲೂಕಿನೊಳಗೆ ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 11ರಿಂದ 12 ಗಂಟೆವರೆಗೂ ತಾಲೂಕಿನೊಳಗೆ ಈ DJ ಸಿಸ್ಟಮ್ ಆಗಿರ್ಬೋದು, ಡೊಳ್ಳು ನಾದಗಳಾಗಿರ್ಬೋದು, ಆಮೇಲೆ ಏನು ಡೋಲು ತಮಟೆಗಳ ಮೂಲಕ ಜಯಂತಿಯನ್ನು ತಾಲೂಕಿನೊಳಗೆ ಆಚರಣೆ ಮಾಡ್ತೇವೆ. ಇನ್ನು ಉಳಿದ ದಿನಗಳೊಳಗೆ ಎಲ್ಲ ಗ್ರಾಮಗಳಲ್ಲಿ ಯಾವ್ಯಾವ ಗ್ರಾಮದೊಳಗೆ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾರೋ ಆ ಗ್ರಾಮದೊಳಗನ ಮಾಡ್ತೇವೆ ಅಂತ ಹೇಳ್ತೀವಿ. ಚುನಾವಣೆ ಇಲಾಖೆಯವ್ರಿಗೆ ಏನು ಪ್ರತಿಬಂಧ ಹೇಳಿದಾರ? ಇಲ್ಲ ಸರ್, ಚುನಾವಣಾ ಇಲಾಖೆಯವ್ರು ಏನು ಹೇಳ್ಯಾರಪ್ಪ ಅಂದ್ರೆ ಯಾವುದೇ ರೀತಿ ರಾಜಕೀಯ ಪ್ರೇರಿತವಾದಂಥ ಭಾಷಣಗಳನ್ನು ಮಾಡಬೇಡ್ರಿ, ಆಮೇಲೆ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿ ಕಾರ್ಯಕ್ರಮವನ್ನು ಮಾಡಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೇವೆ ಅಂದರು. ನಮ್ಮ ಸಂಘಟನೆ ವತಿಯಿಂದ ಯಾವುದೇ ವರದಿ ಖಾನಾಪುರ ವರದಿಗಾರ ನಾಗಪ್ಪ ಡುಮ್ಮಳ್ಳಿ.